ಈಗಿನ ಟೆಕ್ನಾಲಜಿ ಜೀವನದಲ್ಲಿ ಮನೆ ಕರೆಂಟ್ ಇಲ್ಲದೆ ಬದುಕುತ್ತಿರುವ ದುರ್ದೈವಿ ಕುಟುಂಬವಿದು. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸೌದತ್ತಿ ಗ್ರಾಮದಲ್ಲಿ ಪಾರಿಸ್ ತಂಗಡೆ ಎಂಬುವರ ಕುಟುಂಬ ತನ್ನ ಅಜ್ಜನ ಕಾಲದಿಂದ ಸರ್ಕಾರಿ ಸೌಲಭ್ಯ ಸಿಗದೆ ವಂಚಿತರಾಗಿ ಬದುಕುತ್ತಿದ್ದಾರೆ. 5 ಜನ ವಾಸವಾಗಿರುವ ಕುಟುಂಬವಿದು. ಮನೆ ಇಲ್ಲದೆ, ಕರೆಂಟ್ ಇಲ್ಲದೆ ಗುಡಿಸಲಿಗೆ ತಾಡಪತ್ರೆ ಹಚ್ಚಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಮಳೆ ಬಂದಾಗ ಇವರ ಗುಡಿಸಲು ಒಳಗೆ ನೀರು ತುಂಬುತ್ತೆಂತೆ. ಇವರಿಗೆ ಕೂಡಲು ಮಲಗಲು ಆಸರೆ ಇರಲ್ಲ. ನೀರಿನಲ್ಲಿ ಹಾಗೆ ನಿಲ್ಲುವ ಪರಿಸ್ಥಿತಿ ಉಂಟಾಗಿದೆ. ಸಾಕಷ್ಟು ಬಾರಿ ತಹಸೀಲ್ದಾರ್, ಗ್ರಾಮ ಪಂಚಾಯಿತಿ, ಪಿಡಿಒ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಕೊಟ್ಟರೂ ಪ್ರಯೋಜನವಾಗಿಲ್ಲ. ದಿನನಿತ್ಯ ನರಕ ಯಾತನೆ ಅನುಭವಿಸುತ್ತಿರುವ ಕುಟುಂಬವಿದು. ಚುನಾವಣೆ ಬಂದಾಗ ಮಾತ್ರ ಜನಪ್ರತಿನಿಧಿಗಳು ವೋಟ್ಗೋಸ್ಕರ ಮನೆ ಹಾಕ್ತೀವಿ ಅಂತ ವೋಟ್ ಹಾಕಿಸಿಕೊಂಡು ಹೋದವರು ಇನ್ನುವರೆಗೆ ನಮ್ಮ ಕಡೆ ತಲೆ ಎತ್ತಿ ನೋಡಿಲ್ಲ ಅಂತ ಹಿಡಿ ಶಾಪ ಹಾಕುತ್ತಿದೆ ಕುಟುಂಬ. ಎಸ್, ಈ ಕುಟುಂಬದವರ ಪರಿಸ್ಥಿತಿ ನೋಡಿದರೆ ಇವರು ಭಾರತೀಯರೋ ಅಥವಾ ಹೊರದೇಶದವರೋ. ರಾಯಬಾಗ್ ತಹಸೀಲ್ದಾರ್ ಹಾಗೂ ಸೌದತ್ತಿ ಗ್ರಾಮ ಪಂಚಾಯಿತಿಯ ಪಿಡಿಒ ಸಾಹೇಬ್ರೆ, ಕಣ್ಮುಚ್ಚಿ ಕೂತಿದ್ದೀರಾ? 4 ಬಾರಿ ರಾಯಬಾಗ್ ಶಾಸಕರಾಗಿರುವ ಡಿಎಂ ಐಹೊಳೆ ಸಾಹೇಬ್ರೆ, ಅತಿ ಹೆಚ್ಚು ಅನುದಾನ ತಂದ ಕೀರ್ತಿ ನಿಮ್ಮದಿದೆ. ಶಾಸಕರೇ, ನಿಮ್ಮ ಗಮನಕ್ಕೆ ಬಂದಿಲ್ವಾ ಈ ಕುಟುಂಬ? ಏನೇ ಆಗಲಿ, ಆಶ್ರಯ ಇಲ್ಲದೆ ನಿತ್ಯ ಗುಡಿಸಲಿನಲ್ಲಿ ನರಕ ಯಾತನೆ ಅನುಭವಿಸುತ್ತಿರುವ ಕುಟುಂಬಕ್ಕೆ ಒಂದು ಆಶ್ರಯ ಬೇಕಾಗಿದೆ. ರಾಯಬಾಗ್ ಮತಕ್ಷೇತ್ರದ ಜನಮೆಚ್ಚಿದ ಶಾಸಕರಾಗಿರುವ ಡಿಎಂ ಐಹೊಳೆ ಸಾಹೇಬ್ರು ಈ ಕುಟುಂಬಕ್ಕೆ ಆಶ್ರಯ ಮನೆ ಮಾಡಿಕೊಡಬೇಕೆಂದು ರಾಯಬಾಗ್ ಮತಕ್ಷೇತ್ರದ ಜನಮೆಚ್ಚಿದ ಶಾಸಕರಾಗಿರುವ ಡಿಎಂ ಐಹೊಳೆ ಸಾಹೇಬ್ರು ಈ ಕುಟುಂಬಕ್ಕೆ ಆಶ್ರಯ ಮನೆ ಮಾಡಬೇಕೆಂದು ಯುಎಸ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಆಗ್ರಹವಾಗಿದೆ. ರಾಜಕೀಯ ಪಂಚಾಯತಿಗೆ, ಸ್ಥಳೀಯ ಪಂಚಾಯತಿಗೆ ಯಾರು ಇದು ಮನಿ ಇಲ್ರಿ ನಮ್ಮ ಮತ್ರಿ ಏನ್ ಕರೆಂಟ್ ಇಲ್ರಿ. ಏನ್ 40-50 ಗೌರ್ಮೆಂಟ್ ನಮ್ ಇತರದ ನಮ್ದ ಊರದ ಮಂದಿ ಆಗೈತಿ ನಮಗ ಏನ ಇಲ್ರಿ. ಪಂಚಾಯತಿಂದ ಅಲ್ರಿ ಏನ್ ಇಲ್ರಿ. ನಾವು ಒಂದ್ ಕೆಲ್ಸ ಬಿಟ್ಟು ಹೋಗ್ಬೇಕ್ರಿ. ಮತ್ ಒಂದ್ ತೆಗ್ದ ಬಿಟ್ಟು ಮತ್ ನಾವ್ ಸೌದತ್ತಿಗೆ ತಗಡ್ಬೇಕ್ರಿ. ಏನ್ ಕೇಳೋದಿಲ್ರಿ. ಇಲ್ರಿ. ಮತ್ ವೋಟ್ ಹಾಕಾಕ ಎಲೆಕ್ಷನ್ ಬರ್ತಾರ್ರಿ, ಹಾಕ್ತೇವ್ರಿ ಮಾಡ್ತೇರಿ ಸಲ ನಿಮ್ಮನ್ನ ಇರ್ತಾ ಅಂತಾರ್ರಿ. ಆಯ್ತು ಹಾಕಕ್ ಹೋಗತಾರಿ, ಆಯ್ತು ಮುಗಿತ್ರಿ. ಯಾರು ಕೇರ್ ಮಾಡಂಗಿಲ್ಲ. ಈಗ ಸ್ಟಾಪ್ನ ಸ್ಲಾಪ್ನ ಹಾಕೋತ್ ಕುದಾರಿ. ಈಗ ನಮ್ದ ಇದ್ರಾಗ ಆಯ್ತಂದ್ರ ಈ ಜಲಮ್ದಾಗ ಏನ್ ಹೇಗಲ್ಲ ಸುಳ್ಳು ಇಟ್ಬಿಟ್ರಿ. ಮಳೆ ಆದಕ್ರಿ, ಸಾಧಾರಣ ಮಳೆ ಆದಕ್ರಿ ಈ ನಮೂನೆ ಐತ್ರಿ. ಒಳಗೆಲ್ಲ ನೀರ್ರಿ, ಏನ್ರಿ ಕಾಳೆಲ್ಲ ತೋದವ್ರಿ. ನಿಮ್ಗೆ ಏನೇನಾಗೈತ್ರಿ ಇಲ್ಲಿ? ಏನ್ ಅಕ್ಕಿ, ಜೋಳ ರೀ, ಗೊಂಜಾಳ ಎಲ್ಲ ತೋದವ್ರಿ, ಹಾಸಿಗೆಲ್ಲ ತೋದವ್ರಿ. ಮತ್ತೆಲ್ಲ ಸಣ್ಣ ಕೂಸ್ಕೊಳ್ರಿ, ಅದ ಇದ ಮನ್ಯಾಗ ಆಯ್ರಿ ಎಲ್ಲ ಬೆಳ್ದಾಗ ಮಳೆ ಆಗ್ರಿ. ಯಾರ ಇಲ್ರಿ, ಇಲ್ಲಿ ಸುಮ್ ಬಾಜದವ್ರು ಅಂದ್ರೆ ಕೊಟ್ರಿ ಅದನ್ನ ತಿಂದ್ರಿ. ಸರ್ ಎಷ್ಟು ಟೈಮ್ ಇಲ್ಲಿ ಅವಿಷ ಐತ್ರಿ. ಇದೇ ರೀತಿ ಜೋಪಡಿ ಪೂರ ಅವಿಷ ಐತ್ರಿ. ಈಗ ಎಲ್ಲ ತಾಲೂಕ್ ಪಂಚಾಯತಿ, ಇಲ್ಲಿ ಊರಾಗ ಪಂಚಾಯತಿಗೆ ಎಲ್ಲ ಅರ್ಜಿ ಕೊಟ್ಟು ಮಾಡಿ ತಹಸೀಲ್ದಾರ್ ಕೊಟ್ಟರಿ, ಎಲ್ಲ ಕೊಟ್ಟಿವ್ರಿ. ಯಾರು ರಾಜಕಾರಣದವ್ರು ಹೇಳ್ರಿ ಮಾಡ್ರಿ, ಯಾರು ಒಟ್ಟಕ್ಕೆ ಸ್ಕೇರೆ ಇಲ್ರಿ. ಯಾನ ಸ್ಕೇರೆ ಇಲ್ರಿ. ಆಯ್ತು, ಅರ್ಜಿ ಕೊಡು ಹೋಗು. ಒಂದೊಂದು ಅರ್ಜಿಗೆ 4-5 ಸಲ ಹೋಗೋದ ಬರೋದ್ರಿ. ಅದಕ್ಕೆ ಖರ್ಚು ಅದಕ್ಕೆ ಹೆಚ್ಚಾಗಿದ್ರಿ. ರೀ ನಮ್ದು ಇರೋದು 13 ಗಂಟೆ ಹೊಲ ರೀ. ಇಲ್ಲಿ ಆಯುಷ ಆಗಿ ಹೋಯ್ತ್ರಿ ನಂದ್ರಿ. ಆಯುಷ ಆಯ್ತ್ರಿ ನಂದ್ರಿ. ಇಲ್ಲಿ ಎಷ್ಟು ಜನ ಇಲ್ಲಿ ಹುಡುಗರು ಹಿಡಿದ್ರಿ. ಹಾ ರೀ ತರರಿ. ಮತ್ತ ಇನ್ನು ಏನು ಇದ್ರೆ ಮತ್ ಬಿಟ್ರೆ ಹಿಂಗಾಗಿತ್ರಿ ಜಲ್ರಿ. ಯಾರು ಬಂದ್ ಇಲ್ಲಿ ಏನು ಕೆಳಗಿಲ್ರಿ ಅವ್ರು ಒಟ್ಟರಿ. ಒಂದು ಪೈಸದ ಸವಲತ್ತು ಅನ್ನೋದು ಏನ ಇಲ್ರಿ. ನಂದು ಆಯುಷ ಆಗಿ ಹೋಯ್ತಲ್ರಿ. ನಂದು 53 ವಯಸ್ಸು ನಂದ್ರಿ. ಈಗ ಪಾರ ಆಯ್ತ್ರಿ. ಇನ್ನೇನ್ ಮಾಡೈತ್ರಿ ತಗೊಂಡ್